ಬಾಂಗ್ಲಾದೇಶದ ಬಿಎನ್ಪಿ ಪ್ರಧಾನ ಕಾರ್ಯದರ್ಶಿ, ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧದ ವಿಚಾರವಾಗಿ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದಿನ ಪ್ರಧಾನಿಯಾದಂತಹ ಮೊಹಮ್ಮದ್ ಯೂನಿಸ್ ಯಾವ ರೀತಿ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿತ್ತು ಎಂಬುದು ಎಲ್ಲರಿಗೂ ಗೊತ್ತು. ಈಗ ಬಂದಿರುವ ಬಿಎನ್ಪಿ ಪಕ್ಷ ಭಾರತ ಜೊತೆ ಉತ್ತಮ ಸಂಬಂಧ ಬಯಸುವುದಾಗಿ ಕೂಡ ಹೇಳಿದರು. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಈ ದ್ವಿಪಕ್ಷೀಯ ಬಾಂಧವ್ಯವು ಮುಂಬರುವ ಹೊಸ ಗಂಗಾ ನದಿ ನೀರು ಹಂಚಿಕೆ ಒಪ್ಪಂದ ಆಧಾರದ ಮೇಲೆ ನಿರ್ಧಾರವಾಗಲಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಗಂಗಾ ನದಿ ಭಾರತ ಪವಿತ್ರ ನದಿಗಳಲ್ಲಿ ಒಂದು. ಇನ್ನು ಬಾಂಗ್ಲಾದೇಶಕ್ಕೂ ಕೂಡ ಹರಿಯುತ್ತೆ. ಅಲ್ಲಿನ ಜನರಿಗೂ ಕೂಡ ಈ ಜೀವ ನದಿಯಾಗಿದೆ. ಡಿಸೆಂಬರ್ 12, 1996 30 ವರ್ಷಗಳ ಅವಧಿಗೆ ಈ ಒಪ್ಪಂದವನ್ನು ರಚಿಸಲಾಯಿತು. ಪಶ್ಚಿಮ ಬಂಗಾಳದ ಫರಕ್ಕಾ ಬ್ಯಾರೇಜ್ನಲ್ಲಿ ಬಿಡುಗಡೆಯನ್ನು ಕೂಡ ನಿಯಂತ್ರಿಸಲಾಗುತ್ತದೆ. 1950ರಲ್ಲಿ ಬಾಂಗ್ಲಾದೇಶದಲ್ಲಿ ಬರಗಾಲ ಉಂಟಾದಾಗ ಈ ಗಂಗಾ ನದಿ ವಿಚಾರವಾಗಿ 2 ರಾಷ್ಟ್ರಗಳ ಮಧ್ಯೆ ಮಾತುಕತೆ ಆಗುತ್ತಿತ್ತು. ಹಾಗೆ ಕೆಲವು ಒಪ್ಪಂದ ಕೂಡ ಆಗಿತ್ತು, ಆದರೆ ಅದು ಕಡಿಮೆ ಪ್ರಮಾಣದ ಅವಧಿಯಾಗಿತ್ತು. ಆದರೆ 1996ರಲ್ಲಿ ಒಂದು ದೀರ್ಘಾವಧಿ, ಅಂದರೆ 30 ವರ್ಷಗಳ ಕಾಲ ಒಪ್ಪಂದ ಮಾಡಲಾಗಿತ್ತು. ಅದರಲ್ಲಿ ಕೆಲವು ಕಂಡೀಷನ್ ಕೂಡ ಇತ್ತು. ದಿನಗಳ ಅವಧಿಯಲ್ಲಿನ ನೀರಿನ ಹರಿವು 50,000 ಕ್ಯೂಸೆಕ್ಕಿಂತ ಕಡಿಮೆ ಆದರೆ 2 ಕಡೆಯವರು ತಕ್ಷಣ ಸಮಾಲೋಚನೆ ನಡೆಸಬೇಕು. ಅದರಲ್ಲಿ ಇದ್ದಂತಹ ಒಂದು ಪ್ರಮುಖವಾದ ಕಂಡೀಷನ್ ಇದಾಗಿತ್ತು. ಅದನ್ನು ಇಂತಿಷ್ಟು ವರ್ಷಗಳ ಕಾಲ ರಿನವಲ್ ಮಾಡಬಹುದು ಅಥವಾ ಕೆಲವೊಂದು ಕಂಡೀಷನನ್ನು ಹೊಸದಾಗಿ ಸೇರಿಸಬಹುದು. ಅದರ ಬಗ್ಗೆ ಇನ್ನೂ ನೋಡಬೇಕಾಗಿದೆ. ಒಂದು ವೇಳೆ ನೀರನ್ನು ತಡೆದರೆ ಏನಾಗ್ಬೋದು ಅಂತ ನೋಡೋದಾದರೆ ಬಾಂಗ್ಲಾದೇಶದಲ್ಲಿರುವ ಜನರಿಗೆ ತುಂಬ ತೊಂದರೆ ಆಗುತ್ತದೆ. ಕುಡಿಯುವ ನೀರು ಕಷ್ಟಪಡಬೇಕಾಗುತ್ತದೆ. ಅಲ್ಲಿನ ಕೃಷಿಗಳಿಗೂ ಕೂಡ ಒಂದು ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತದೆ. ಇನ್ನು ಅವರು ಯಾಕೆ ಈ ರೀತಿ ಹೇಳಿದರೆಂದರೆ, ಒಂದು ವೇಳೆ ಭಾರತ ಬಾಂಗ್ಲಾಕ್ಕೆ ಹರಿಯುತ್ತಿರುವ ನೀರನ್ನು ನಿಲ್ಲಿಸಿದರೆ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗಲಿದೆ ಅಂತ ಹೇಳಿದರು. ಇನ್ನು ಈ ವಿಚಾರ ಬಗ್ಗೆ ಭಾರತವು ಕೂಡ ಪರಿಶೀಲನೆ ನಡೆಸುತ್ತಿದೆ. ಯಾಕೆಂದರೆ ಇದು 30 ವರ್ಷಗಳ ಹಳೆ ಅಗ್ರಿಮೆಂಟ್ ಆಗಿತ್ತು. ಆವಾಗಿನ ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ ತುಂಬ ವಿಭಿನ್ನವಾಗಿದೆ. ಇನ್ನು ಭಾರತಕ್ಕೂ ನೀರಿನ ಅವಶ್ಯಕತೆ ಇದೆ. ಇನ್ನು ಭಾರತದ ಭಾಗದಲ್ಲಿ ಕೂಡ ಡೆವಲಪ್ಮೆಂಟ್ ಕಾರ್ಯ ಮಾಡಲು ಅದರ ಅವಶ್ಯಕತೆ ಇದೆ. ಹೀಗಿರುವಾಗ ಅದನ್ನು ಯಾವ ರೀತಿ ರೂಪುರೇಷೆ ತಯಾರಿಸಲಾಗುತ್ತದೆ ಎಂಬುದು ನೋಡಬೇಕಾಗುತ್ತದೆ. ಬಾಂಗ್ಲಾದೇಶಕ್ಕೆ ಏನು ಹೆದರಿಕೆ ಅಂದರೆ, ಈಗ ಭಾರತ ಪಾಕಿಸ್ತಾನದ ಜೊತೆ ಹೇಗೆ ಸಿಂಧು ನದಿ ನೀರು ಒಪ್ಪಂದ ಒಂದು ಪೌಸ್ ಮಾಡಿದರು, ಅದೇ ರೀತಿ ಬಾಂಗ್ಲಾದೇಶ ಜೊತೆ ಮಾಡಿದರೆ ಏನು ಮಾಡೋದು, ಯಾವ ರೀತಿಯಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ, ಈ ಒಂದು ಆ್ಯಂಗಲ್ನಲ್ಲಿ ಕೂಡ ಬಾಂಗ್ಲಾದೇಶ ಯೋಚನೆ ಮಾಡುತ್ತಿದೆ. ಇನ್ನು ಎಲ್ಲದಕ್ಕೂ ಉತ್ತರ ಡಿಸೆಂಬರ್ ತಿಂಗಳಲ್ಲಿ ಸಿಗಲಿದೆ.